ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಒಟ್ಟಾರೆ ಒಂದು ಹೋರಾಟ ಮನೋಭಾವ, ಒಂದು ಸ್ವಾತಂತ್ರ್ಯ ಕೊಡಿಸಿದ ನಾಡು, ಇದು ನಮ್ಮದು, ಸರ್ಕಾರದ್ದು, ಇದು ದುರುಪಯೋಗ ಆಗಬಾರ್ದು ಅನ್ನೋಂಥ ಒಂದು ಮನೋಭಾವ ಇತ್ತಂದ್ರೆ ಇವತ್ತು ರಾಮತೀರ್ಥ ನಗರದಾಗ ನಡೆದಂಥ ಒಂದು ಪ್ರತಿಭಟನೆ ಮತ್ತು ಅದಕ್ಕೆ ಪರಿಹಾರ ನೋಡಿ ಭಾಳ ಖುಷಿ ಅನ್ನಿಸ್ತೈತಿ. ಯಾಕಂದ್ರೆ ಬೂಡಾ ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಜಾಗೆ ಅದ ಒಂದು ಮೈನಾರಿಟಿ ಒಂದು ಹಾಸ್ಟೆಲ್ ಕಟ್ಟಕ್ಕೆ ಜಾಗ ಕೊಟ್ಟಿರ್ತಾರೋ, ಅಲ್ಲಿ ಒಂದು 15-20 ಗುಂಟೆ ಜಾಗ ಯಾರೋ ಹೆಸರು ಮ್ಯಾಗ ಆಗೈತೆ ಅಂತ ತೊಡೆ ಮಂದಿ ಅಂತಾರೆ. ಇಲ್ಲ, ಅದಕ್ಕೆ ಆ ಮೈನಾರಿಟಿ ಆಫೀಸ್ನವ್ರು ಕಂಪೌಂಡ್ ಹಾಕಿ ಅವ್ರಿಗೆ ಮದತ್ ಮಾಡೋರು ಇದ್ರೂ ಅಂತಂತಾರೆ. ಅದು ಏನು ಅನ್ನೋದು ಇನ್ನೂ ನಮಗೆ ಡೀಟೇಲ್ ಗೊತ್ತಿಲ್ಲ. ಆದರೆ ಆ ಮೈನಾರಿಟಿ ಆಫೀಸಿನ ಅಧಿಕಾರಿ ಅದಕ್ಕೆ ಕಂಪೌಂಡ್ ಕಟ್ಟಿ ರಕ್ಷಣಾ ಕೊಡತ್ತಿದ್ದಂಥೇಳಿ ಇವತ್ತು ರಾಮತೀರ್ಥ ನಗರದ ಬಹುಪಾಲ ಕುಂದರ್ನಾಡು ಮಂದಿ ಐತಲ್ಲಿ. ಎಲ್ಲ ಕುಂದರ್ನಾಡ್ದಾಗ ಇದ್ದವರು ಅನೇಕ ಹೋರಾಟಗಾರರು ಇವತ್ತು ಒಂದು ನಮ್ಮದು ಆ ಸರ್ಕಾರದ್ದು ಅದು ಅನ್ಯಾಯ ಆಗತ್ತೈತೆ ಅಂತ ಪ್ರತಿಭಟನೆ ಮಾಡುವಂಥ ಮನೋಭಾವ ಹೊಂದಿದಂಥ ಜನ ರಾಮತೀರ್ಥ ನಗರದಾಗ ಐತೆ. ಇವತ್ತು ಅಲ್ಲಿಯ ಆ ಒಂದು ಜಾಗೆಗೆ ಕಂಪೌಂಡ್ ಹಾಕೋದನ್ನ ಅಲ್ಲಿಯ ಜನ ಇವತ್ತು ಪ್ರತಿಭಟನೆಗೆ ಇಳಿದ ಯಾರು ಕಂಪೌಂಡ್ ಕಟ್ಟಿರೋ ಅವನ ಕಡೆಯಿಂದನೇ JCBಯಿಂದ ಒಂದು ಅದನ್ನು ಕೆಡಿಸ್ತಾರೆ. ಅಂದರೆ ಕುಂದರ್ನಾಡು ಜನ ಅಂದರೆ ಒಂದು ಕ್ರಾಂತಿಯ ಬೀಡದ, ಭಾಳಷ್ಟು ಜನ ಅಲ್ಲೇ ಅದಾರ ಕುಂದರ್ನಾಡ್ದವ್ರು. ಇವತ್ತು ಅಲ್ಲಿ ಸುರೇಶ್ ಉರುಬಿನಟ್ಟಿ, ಬೆಳಗಾವಿಯ ಉಪಮಹಾಪೌರ ಕೊಂಗಾಲಿ ಅವರು ಸದ್ಯಕ್ಕೆ ಅಲ್ಲಿ ಹಾಜರಿದ್ದರು. ಇವತ್ತು ಅಲ್ಲಿ ರಾಜು ಪಾಟೀಲ್ರು, ಮಾಂತೇಶ್ ಒಕ್ಕುಂದತ್ತು, ಇವತ್ತು ಒಟ್ಟಾರೆ ಅಲ್ಲಿಯ ಈ ಕುಂದರ್ನಾಡಿನ ಅನೇಕ ಜನ, ಭಾಳಷ್ಟು ಜನರ ಇವತ್ತು ಅದನ್ನು ನಾವು ಕಂಪೌಂಡ್ ಕೆಡುವ ಮಟ್ಟ ನಾವು ಎದ್ದ ಹೋಗುವುದಿಲ್ಲ ಅಂತೇಳಿ ಪ್ರತಿಭಟನೆ ಮಾಡಿ ಕೆಡಿಸಿದ. ಅಂದರೆ ಒಟ್ಟಾರೆ ಒಂದು ಹೋರಾಟ, ಕುಂದರ್ನಾಡಿನ ಕ್ರಾಂತಿಯ ಹೋರಾಟ, ಒಂದು ಸ್ವಾತಂತ್ರ್ಯ ನಾಡಿನ ಹೋರಾಟಕ್ಕೆ ಹೆಂಗೆ ಅನ್ಯಾಯ ಆದ್ರೆ ಸಹಿಸುವುದಿಲ್ಲ ಅನ್ನೋದು ಆ ರಾಮತೀರ್ಥ ನಗರದ ಬುದ್ಧಿವಂತರ ಇವತ್ತು ಮಾಡಿ ತೋರಿಸಿದ್ದಾರೆ. ಒಟ್ಟಾರೆ ಆ ಒಂದು ಹೋರಾಟದಲ್ಲಿ ಭಾಗಿಯಾಗದವ್ರು, ಈಗ ನೆನಪಾದವ್ರದ್ದು ಅಷ್ಟೇ ಹೇಳಿದೆ ನಾನು. ಇವತ್ತು ಆ ಎಲ್ಲ ಒಂದು ಜಾಗೆಯನ್ನು ಕಂಪೌಂಡ್ ಕೆಡವಿಸಿ ಅದು ಯಾವ ಜಾಗ ಅನ್ನೋದನ್ನು ಎನ್ಕ್ವೈರಿ ಮಾಡಿಸ್ಲಿ. ಒಟ್ಟಾರೆ ಅವ್ರಿಗೆ ಗರ್ದಿಗಮ್ಮತ್ ಬೆಂಬಲ ಇರ್ತೈತಿ. ಇಂಥವು ಭಾಳಷ್ಟು ಇವತ್ತು ಸರ್ಕಾರಿ ಅಧಿಕಾರಿಯನ್ನು ಅದನ್ನು ಸರ್ಕಾರ ಜಾಗನ ಅವ ರಕ್ಷಣೆ ಮಾಡಿ ಕೊಡತ್ತಿದ್ಲ ಅಂತ ಅವ್ಗೆ ತಕ್ಕ ಶಿಕ್ಷೆ ಕೊಟ್ಟ ಅವ ಮುಂದೆ ಸಸ್ಪೆಂಡು ಮಾಡಿಸ್ಬೇಕು ಅಂದಾಗ ಅದಕ್ಕೆ ಒಂದು ಹೆಸರು ಬರ್ತೈತಿ. ಒಟ್ಟಾರೆ ಈ ಹೋರಾಟದಾಗ ಭಾಗಿಯಾದವ್ರಿಗೆಲ್ಲರಿಗೂ ಗರ್ದಿಗಮ್ಮತ್ ನಾಣ್ಯ ಅನ್ನದ ಎಲ್ಲರಿಗೂ ಒಂದು ಅಭಿನಂದನೆ ತಿಳಿಸ್ತೈತಿ. ನಮಸ್ಕಾರ. ಈ ಅಲ್ಪಸಂಖ್ಯಾತರ ನಿಗಮದ ಹಾಸ್ಟೆಲ್ ಇದೆ. ಹಾಸ್ಟೆಲ್ಲು 35 ಮೀಟರ್ ಇದೆ. 35 ಮೀಟರ್ ಬಿಟ್ಟು ಒಂದು 20 ಗುಂಡ ಜಾಗವನ್ನು ಕಬ್ಜಾ ಮಾಡ್ತಾ ಇದ್ದಾರೆ. ಕಬ್ಜಾ ಮಾಡೋಕ್ಕೆ ಇಲ್ಲಿ ಅಧಿಕಾರಿಗಳು ಕುಮ್ಮಕ್ಕ ಇದೆ. ಅಧಿಕಾರಿಗಳು ನಾವೇ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ರಾಮತೀರ್ಥ ಎಲ್ಲ ರವಾಸಿಗಳ ಸಂಘಗಳ ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಅದನ್ನು ಕಂಪೌಂಡನ್ನು ತೆರವುಗೊಳಿಸಿ ಅವರು ಬೌಂಡ್ರಿಯನ್ನು ಫಿಕ್ಸ್ ಮಾಡಿ ಅದನ್ನು ಅವರಿಗೆ ಕೊಟ್ಟಿದ್ದೆ. ಉಳಿದ 20 ಗುಂಟ ಜಾಗವನ್ನು ಪಾರ್ಕಿಗೆ ಮೀಸಲಾಗಿಟ್ಟಿದ್ದೇವೆ.